ಇನ್ನು ಮೇಜರ್ ಸರ್ಜರಿ ಆಗುತ್ತಾ ಸಚಿವ ಸಂಪುಟಕ್ಕೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಆಗಾಗುತ್ತೆ ಈಗಾಗುತ್ತೆ ಅಂತ ಹೇಳ್ತಾ ಬಂದಿದ್ದೆ ಆಯ್ತು, ಬಟ್ ಇನ್ನೂ ತನಕ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗ್ಲೇ ಇಲ್ಲ ಅಂತ ಕೆಲವರು ಸಂಪುಟವನ್ನ ಸೇರ್ಲೇಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಕೆಲವರನ್ನ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂತಹ ವಿಚಾರಗಳು. ಸಚಿವ ಸ್ಥಾನಕ್ಕಾಗಿ ಸಿಎಂ ಬೆನ್ನು ಬಿದ್ದಿದ್ದಾರಂತೆ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗಿದೆ. ಕೆಲಸ ಮಾಡದ ಸಚಿವರಿಗೆ ಕೋಕ್ ಕೊಡಿ ಅಂತ ಆಕಾಂಕ್ಷಿಗಳು ಹೇಳ್ತಿದ್ದಾರಂತೆ. ಯುವಕರು ಹಿರಿಯರಿಗೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಉಪಯೋಗಕ್ಕೆ ಇಲ್ಲದ ಮೇಲೆ ಯಾಕೆ ಇಟ್ಕೊಂಡಿದ್ದೀರಿ ಅವ್ರನ್ನ ಸಚಿವ ಸಂಪುಟದಲ್ಲಿ? ಅವರನ್ನ ಸಂಪುಟದಿಂದ ಕಿತ್ತೆಸೀರಿ ಅಂತ ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ. ಸಿಎಂ ದುಂಬಾಲು ಬಿದ್ದಿದ್ದಾರೆ. ನಾವು ಹೇಳೋ ತನಕ ಕೂಡ ಕಾಯಿರಿ ಅಂತ ಹೈಕಮಾಂಡ್ ಕೂಡ ಹೇಳ್ತಾ ಇದೆಯಂತೆ. ಯಾವಾಗ ಬೇಕಿದ್ರೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಕೂಡ ಇದೆ. ಇತ್ತ ಸಚಿವರ ರಿಪೋರ್ಟ್ ಕಾರ್ಡ್ ಬಗ್ಗೆ ಸಿಎಂ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವ ಮೊದಲು ಎಚ್ಚೆತ್ತುಕೊಳ್ಳಿ ಅಂತ ಸಚಿವರಿಗೆ ತಾಕೀತು ಮಾಡಿದ್ದಾರೆ. ಯಾವುದೇ ಮುಲಾಜಿಲ್ಲದೆ ಹೊರಗೆ ಹಾಕುವುದಕ್ಕೆ ಹೈಕಮಾಂಡ್ ಹೇಳಿದೆ, ಹಾಗಾಗಿ ಅಲರ್ಟ್ ಆಗಿರಿ. ರಿಪೋರ್ಟ್ ಕಾರ್ಡ್ನಲ್ಲಿ ಫೇಲ್ ಆದವರಿಗೆ ಸಿಎಂ ಸಿದ್ದರಾಮಯ್ಯ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಬಟ್ ಈಗ ಸ್ಥಾನಗಳು ಖಾಲಿ ಇದೆಯಾ, ಅದನ್ನ ಭರ್ತಿ ಮಾಡಬಹುದಾ ಅಂದ್ರೆ ಜಸ್ಟ್ ಒಂದೇ ಒಂದು ಸ್ಥಾನ ಖಾಲಿ ಇರೋದು ಸಂಪುಟದಲ್ಲಿ. ಅದು ನಾಗೇಂದ್ರ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕೈ ಬಿಡಲಾಯಿತು ಸಂಪುಟದಿಂದ. ಆ ಒಂದು ಸ್ಥಾನ ಬಿಟ್ರೆ ಇನ್ನು ಉಳಿದವರನ್ನ ನೀವು ಸಂಪುಟಕ್ಕೆ ಸೇರಿಸ್ಕೊಳ್ತೀರಿ ಅಂದ್ರೆ ಕೆಲವರಿಗೆ ಕೋಕ್ ಕೊಡ್ಲೇಬೇಕು, ಅದು ಅನಿವಾರ್ಯ ಕೂಡ ಹೌದು. ಬಟ್ ಯಾರಿಗೆ ಕೋಕ್ ಕೊಡ್ತಾರೆ? 8 ರಿಂದ 9 ಸಚಿವರು ಕಂಪ್ಲೀಟ್ ಆಗಿ ಸಂಪುಟದಿಂದ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೇ ವರಿಷ್ಠರು ಅಂತ ಹೇಳಲಾಗ್ತಾ ಇದೆ. ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ, ಯಾರು ಜನರಿಗೆ ಹತ್ತಿರ ಆಗಿದ್ದಾರೆ, ಯಾರು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ, ಜನರು ಏನ್ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಈ ಸಚಿವರ ಬಗ್ಗೆ, ಆ ರೀತಿ ಒಂದಷ್ಟು ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕಾರ್ಡ್ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರಂತೆ. ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ ವರಿಷ್ಠರು. ಹಾಗಾಗಿ 8 ರಿಂದ 9 ಸಚಿವರು ಪ್ರಮುಖವಾಗಿ ಹಿರಿಯರಿಗೆ ಕೋಕು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ತೆರೆಮರೆಯಲ್ಲೇ ಅಂತ. ಆ ರಿಪೋರ್ಟ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಚರ್ಚೆ ಆಯ್ತಲ್ಲ. ಸೊ ಯಾರೆಲ್ಲ ಆ ಲಿಸ್ಟ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆದ ಹೊತ್ತಲ್ಲೇ ಇಲ್ಲಿ ಬಂದಂಗೆ ಅವರಿಗೆಲ್ಲ ಅಲರ್ಟ್ ಮಾಡ್ತಿದ್ದಾರಂತೆ. ನೋಡ್ರಪ್ಪ, ನಿಮ್ದು ರಿಪೋರ್ಟ್ ಕಾರ್ಡ್ ಇದೆ, ನಿಮ್ ಬಗ್ಗೆ ಈ ರೀತಿ ಅಭಿಪ್ರಾಯ ಇದೆ, ಯಾವ ಕ್ಷಣಕ್ಕಾದ್ರೂ ನಿಮ್ಗೆ ಕೋಕು ಕೊಡಬಹುದು, ಹಾಗಾಗಿ ಅಲರ್ಟ್ ಆಗಿರಿ ಅಂತ.